ಹಾಯ್, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಗುಡ್ಡೆ ಕುಸಿತದಿಂದ ಬೆಂಗಳೂರು ಮಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿ 75ರ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಮಣ್ಣು ತೆರವಿನ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಇತ್ತು. ನಾವು ಇವತ್ತು ಅಂದರೆ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ದಿನ ಹಾಸನದಿಂದ ನಮ್ಮ ಊರು ಮಂಗಳೂರು ಕಡೆಗೆ ಹೊರಟಿದ್ದೇವೆ. ಇವಾಗ ಶಿರಾಡಿ ಘಾಟ್ನ ಸಿಚುವೇಶನ್ ಹೇಗಿದೆ, ಮಣ್ಣು ತೆರವಿನ ಕಾರ್ಯ ಎಷ್ಟರ ಮಟ್ಟಿಗೆ ಆಗಿದೆ ಹಾಗೂ ವಾಹನ ಓಡಾಟಕ್ಕೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ರಸ್ತೆ ಅಗಲೀಕರಣ, ಚತುಷ್ಪಥ ರಸ್ತೆಯ ಕಾಮಗಾರಿ ನಡೆಯುತ್ತಾ ಇದ್ದು ಸಕಲೇಶಪುರ ಬೈಪಾಸ್ ಈಗ ಓಪನ್ ಆಗಿದೆ. ಇಲ್ಲಿ ನೀವು ರೈಟ್ ಹೋದರೆ ಸಕಲೇಶಪುರ ಸಿಟಿ ಒಳಗಡೆ ಎಂಟ್ರಿ ಆಗ್ಬೋದು. ಸೀದಾ ಹೋದರೆ ಬೈಪಾಸ್ ಮುಖಾಂತರವಾಗಿ ನೀವು ಮಂಗಳೂರು ಕಡೆಗೆ ಸಾಗಬಹುದು. ಸಕಲೇಶಪುರ ಬೈಪಾಸ್ ರೋಡಲ್ಲಿ ಇಲ್ಲಿ ಬಲಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಭೂಕುಸಿತ ಆಗಿದೆ. ಇಲ್ಲಿ ಬಲಭಾಗದಲ್ಲಿ ಕಾಣುವಂಥದ್ದು ಸಕಲೇಶಪುರ ಸಿಟಿ. ನಾವೀಗ ಬೈಪಾಸ್ ರೋಡಲ್ಲಿ ಹೋಗ್ತಾ ಇದ್ದೇವೆ. ಈಗ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ರಸ್ತೆ ಎಷ್ಟು ಅಗಲವಿದ್ರೂ ಸಾಕಾಗುವುದೇ ಇಲ್ಲ. ಎಲ್ಲರೂ ಅವರವರದ್ದೇ ಕೆಲಸಕ್ಕಾಗಿ ತರಾತುರಿಯಲ್ಲಿ ಹೋಗುವಂತಹ ಜೀವನ ಶೈಲಿ. ಇಲ್ಲಿ ಬಲಭಾಗದಲ್ಲಿ ನೀವು ಒಂದು ಮಾರ್ಗವನ್ನು ಕಾಣಬಹುದು. ಅದು ಸಕಲೇಶಪುರ ಸಿಟಿಯಿಂದ ಬರುವಂತಹ ಮಾರ್ಗ. ಇಲ್ಲಿ ಜಂಕ್ಷನಲ್ಲಿ ಬೈಪಾಸ್ ರೋಡಿಗೆ ಜಾಯಿನ್ ಆಗ್ತದೆ. ಅಚೀವರ್ಸ್ PU ಕಾಲೇಜನ್ನು ನೀವು ಎಡಭಾಗದಲ್ಲಿ ನೋಡಬಹುದು. ಇದೇ ಜಂಕ್ಷನ್ ಸಕಲೇಶಪುರ ಸಿಟಿಯಿಂದ ಹಾಗೂ ಬೈಪಾಸ್ ರೋಡ್ ಬಂದು ಜಾಯಿನ್ ಆಗುವಂಥದ್ದು. ಇಲ್ಲಿ ಎಡಭಾಗದಲ್ಲಿ ಇನ್ನೊಂದು ಕಡೆ ಭೂಕುಸಿತವಾದುದನ್ನು ನೀವು ನೋಡಬಹುದು. JCBಯಲ್ಲಿ ಮಣ್ಣು ತೆರವು ಕಾರ್ಯ ಇನ್ನೂ ಸಾಗ್ತಾನೇ ಇದೆ. ರಸ್ತೆಯಲ್ಲಿ ಅಲ್ಲಲ್ಲಿ ಗುಂಡಿಗಳಿದ್ದರೂ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈಗ ಸ್ವಲ್ಪ ರಸ್ತೆ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ನಾವೀಗ ದೊಡ್ಡ ತಪ್ಪಲು ಬಳಿ ಭೂಕುಸಿತ ಆಗಿರುವ ಜಾಗದಿಂದ ಹೋಗ್ತಾ ಇದ್ದೇವೆ. ಇಲ್ಲಿ ಭೂಕುಸಿತ ಆಗಿದೆ ಅಂತ 100 ಮೀಟರ್ ಹಿಂದೆಯೇ ಬೋರ್ಡ್ ಹಾಕಿದ್ದಾರೆ. ನೀವಿಲ್ಲಿ ಬಲಭಾಗದಲ್ಲಿ ನೋಡಬಹುದು JCBಯಿಂದ ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಬಿದ್ದಿರುವಂತಹ ಮಣ್ಣನ್ನು ಈಗಾಗಲೇ ತೆರವುಗೊಳಿಸಲಾಗಿದೆ. ವಾಹನ ಸಂಚಾರಕ್ಕೆ ಏನೂ ಅಡ್ಡಿ ಇಲ್ಲ. ಆದರೂ ನಾವು ತುಂಬ ಜಾಗರೂಕರಾಗಿ ಹೋಗಬೇಕು. ಯಾವಾಗ ಏನಾಗಬಹುದು ಅಂತ ಹೇಳಲಾಗದು. ಸ್ವಲ್ಪ ಮುಂದೆ ಹೋದಾಗ ಇಲ್ಲಿ ಕೂಡ ನೀವು ಎಡಭಾಗದಲ್ಲಿ ನೋಡಬಹುದು ಸುಮಾರು ಕಡೆ ಭೂಕುಸಿತ ಆಗಿದೆ. ರಸ್ತೆ ಅಗಲೀಕರಣಕ್ಕೆ ಎಲ್ಲೆಲ್ಲ ಗುಡ್ಡೆಯನ್ನು ಅಗೆದಿದ್ದಾರೋ ಅದೇ ಜಾಗದಲ್ಲಿ ಭೂಕುಸಿತ ಆಗಿರುವಂಥದ್ದು. ಒಂದು ಕಡೆ ನಾವು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದ್ದೇವೆ, ಅದೇ ವೇಳೆ ಪ್ರಕೃತಿ ನಾಶ ಕೂಡ ಆಗ್ತಾ ಇದೆ. ವಾಹನಗಳ ಸಂಚಾರ ಜಾಸ್ತಿ ಆದ ಹಾಗೆ ರಸ್ತೆ ಅಗಲೀಕರಣದ ಅನಿವಾರ್ಯತೆ ಕೂಡ ಇದೆ. ಇದು ಇನ್ನೊಂದು ಕಡೆ ಭೂಕುಸಿತ ಆಗಿರುವಂತಹ ಜಾಗ. ಮೇಲಿನಿಂದ ಗುಡ್ಡವೇ ಕುಸಿದು ಬಿದ್ದಿದೆ. ಇನ್ನು ಜೋರಾಗಿ ಮಳೆ ಬಂದರೆ ವಾಹನ ಸಂಚಾರಕ್ಕೂ ಅಡ್ಡಿಯಾಗಬಹುದು. ಜಾಗರೂಕರಾಗಿ ನಾವು ಸಂಚಾರ ಮಾಡಬೇಕು. ಸಕಲೇಶಪುರ ಕಳೆದು ನಾವು ಮಂಗಳೂರು ಕಡೆಗೆ ಬರುವಾಗ ಅಲ್ಲಲ್ಲಿ ಸುಮಾರು ಕಡೆ ಈ ರೀತಿಯಾಗಿ ಭೂಕುಸಿತ ಆಗಿರುವುದನ್ನು ನಾವು ನೋಡಬಹುದು. ಒಂದಲ್ಲ ಎರಡಲ್ಲ, ಎಲ್ಲೆಲ್ಲಿ ಗುಡ್ಡೆಯನ್ನು ಅಗೆದಿದ್ದಾರೋ ಅಲ್ಲೆಲ್ಲ ಕಡೆ ಭೂಕುಸಿತ ಆಗಿದೆ. ಮುಂದೆ ಹೋಗ್ತಾ ಇದ್ದಾಗೆ ಇನ್ನೊಂದು ಕಡೆಯಲ್ಲಿ ವಾರ್ನಿಂಗ್ ಬೋರ್ಡ್ ನೋಡಬಹುದು. ಇಲ್ಲಿ ಕೂಡ ಭೂಕುಸಿತ ಆಗಿದೆ. ಮುಂದೆ ಹೋಗ್ತಾ ಹಾಗೆ ನೀವು ನೋಡಬಹುದು ಎಲ್ಲೆಲ್ಲಿ ಭೂಕುಸಿತ ಆಗಿದೆ, ಹೇಗಿದೆ ಪರಿಸ್ಥಿತಿ ಅಂತ. ವಾಹನ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಆದರೂ ಜಾಗರೂಕರಾಗಿ ಸಂಚರಿಸಬೇಕು. ಧಾರಾಕಾರವಾಗಿ ಮಳೆ ಬಂದರೆ ತುಂಬ ಕಷ್ಟ. ಈಗ ಭೂಕುಸಿತವಾದ ಮಣ್ಣನ್ನೆಲ್ಲ ತೆಗೆದು ರಸ್ತೆ ಅಗಲೀಕರಣವಾಗಿ ಹೊಸ ರಸ್ತೆಯು ಸಿಗುವಾಗ ಮತ್ತೆ ಇನ್ನೊಂದು ವರ್ಷವೇ ದಾಟಬಹುದೇನೋ. ನಿಮಗೇನು ಅನಿಸುತ್ತದೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ರಸ್ತೆ ಅಗಲ ಮಾಡುವಾಗ, ಗುಡ್ಡೆಯನ್ನು ಅಗೆಯುವಾಗ ಜೊತೆಗೆ ತಡೆಗೋಡೆಗಳನ್ನು ನಿರ್ಮಿಸಿ ಮುಂದುವರಿದರೆ ಉತ್ತಮ ಅನ್ನುವುದು ನನ್ನ ಭಾವನೆ. ಇಲ್ಲವಾದಲ್ಲಿ ಇವತ್ತಲ್ಲ ನಾಳೆ ಮತ್ತೆ ಮಳೆ ಬಂದಾಗ ಮಣ್ಣು ಕುಸಿಯುವುದು ಗ್ಯಾರಂಟಿ. ಮಂಗಳೂರು ಮತ್ತು ಬೆಂಗಳೂರು ಎರಡು ನಗರವನ್ನು ಕನೆಕ್ಟ್ ಮಾಡುವಂತಹ ಪ್ರಮುಖ ರಸ್ತೆ ಇದಾಗಿರುವುದರಿಂದ ಮತ್ತೆ ಭೂಕುಸಿತವಾಗಿ ಸಂಚಾರ ಅಸ್ತವ್ಯಸ್ತವಾದರೆ ತುಂಬ ಕಷ್ಟ ಅನಿಸುತ್ತದೆ. ನಾವು ಊರಿಗೆ ಹೋದಾಗ ನಮ್ಮ ನೆಂಟರಿಷ್ಟರೆಲ್ಲರೂ ನೀವು ಶಿರಾಡಿ ಮಾರ್ಗವಾಗಿ ಬಂದಿದ್ದೀರಾ, ಈಗ ರೋಡ್ ಹೇಗಿದೆ ಅಂತಲೇ ಕೇಳ್ತಾ ಇದ್ರು.
ಗುಡ್ಡ ಕುಸಿತ ಆದ ನಂತರ ಮಣ್ಣು ತೆರವು ಕಾರ್ಯಾಚರಣೆ ಹೇಗೆ ನಡೆದಿದೆ, ಈಗ ರೋಡ್ನ ಕಂಡೀಷನ್ ಹೇಗಿದೆ ಅಂತ ತಿಳಿಯುವ ಕುತೂಹಲ ಎಲ್ಲರಿಗೂ. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.